ಗೈಸ್ ಇದು ಬಬಲ್ ಟೀ ಅಂತೆ. ಅಂಡ್ ಇಲ್ಲಿ ಶವರ್ಮಾ ತಗೋತಾ ಇದೀವಿ. ಚೆನ್ನಾಗಿದೆ. ಲೈಕ್ ಯಾವ ತರ ಇದೆ ಅಂದ್ರೆ ಚಾಕ್ಲೇಟ್ ಇರೋದು ಚೆನ್ನಾಗಿದೆ. ಚೆನ್ನಾಗಿದೆ ಗೈಸ್. ಇವಾಗ ಓಡ್ಕೊಂಡು ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತೆ ಟ್ರೈನಿಗೆ ವೆಯ್ಟ್ ಮಾಡ್ತಿದ್ದೀವಿ. ಅರೌಂಡ್ 7:50 ನಂಗೆ ಬರುತ್ತೆ. ಅಂಡ್ ಅವರಿಬ್ಬರು ಊಟ ಹುಡ್ಕೊಂಡು ಹೋಗಿದ್ದಾರೆ ಏನಾದರೂ ತರೋಕ್ಕೆ ಅಂತ. ಸಾಕಾಗೋಯ್ತು. ಇವಾಗ ಟ್ರೈನ್ ಹತ್ತಿ ಮಲ್ಕೊಂಬಿಟ್ರೆ ಸಖತ್ತಾಗಿರುತ್ತೆ. ಇಲ್ಲಿ ಬಂದು ಟ್ರೈನ್ ಹತ್ಕೊಂಡಿದ್ದೀವಿ ಎಲ್ಲರೂ. ಇವಾಗ ಶವರ್ಮಾ ತಿಂದು ಪಾಚಿ ಮಾಡೋದು. 30 ಮೆಟ್ಲಂತಕ್ಕೆ ಅಂತಾಳೆ. ಸ್ಲೀಪರ್ ಬುಕ್ ಮಾಡಿದ್ರೆ ಮ್ಯಾಗಡೆ ಮಂಕಳೆ ಅಂತಂದ್ರೆ ಆಗಲ್ಲ ಅಂತಾಳೆ. ಎಲ್ಲದಕ್ಕೂ ಸುಸ್ತು ಅಂತಾಳೆ. ಯಾಕೆ ತೃಪ್ತಿ ಅವರೇ ಯಾಕೆ ಹಂಗೆ ಮಾಡ್ತೀರಾ ಪಾಪ? ನಮ್ಮನೇಲಿ ಕೋಳಿ ಗೊಬ್ಬರ ಬೆಳೆಸೋರೆ, ಅದಕ್ಕೆ ನಾನು ಸುಸ್ತಾಗುತ್ತೆ. ಅವ್ರಿಗೆ ಇವರಿಗೆ ಹಸು ಗೊಬ್ಬರ ಹಾಕಿ ಬೆಳೆಸಿರೋದು. ಅಷ್ಟೇ ಗೈಸ್. ನನಗೊಂದು ಟ್ರಿಪ್ಪು ಆಸಮ್ ಆಗಿತ್ತು. ಸೀರಿಯಸ್ ಆಗಿ ಹೇಳ್ಬೇಕಂತಂದ್ರೆ 2 days ಸಖತ್ ಎಂಜಾಯ್ ಮಾಡಿದ್ದೀವಿ. ಕೇಳೋಣ ಇವ್ರಿಗೆಲ್ಲ ಏನು ಅನಿಸ್ತು ಟ್ರಿಪ್ ಅಂತ. ಹೇಳಿ ಗಿರೀಶ್ ಅವ್ರೆ, ಹೆಂಗಿತ್ತು ಟ್ರಿಪ್ಪು? ತುಂಬಾ ಶಾರ್ಟ್ ಟೈಮ್ದು ಟ್ರಿಪ್ಪು, 2 ದಿನ ಇದ್ದಿದ್ದು. ತುಂಬಾ ಮೆಮೊರೇಬಲ್. 2 days 1 night. ನಮ್ಮ ಜೊತೆ ಬಂದಿದ್ದು ಹೆಂಗ ಅನಿಸ್ತು? ತುಂಬಾ ಚೆನ್ನಾಗಿತ್ತು. ಎಲ್ಲ ಫನ್ ಲೋಡೆಡ್. ಹೌದು. ತುಂಬ ಚೆನ್ನಾಗಿತ್ತು. ಲೈಕ್ ಫ್ಯಾಮಿಲಿ ಏನೋ ಅಟ್ಯಾಚ್ಮೆಂಟ್ ಥರ ಇತ್ತು. ಸೂಪರ್, ಥ್ಯಾಂಕ್ ಯು. ಇವರೇ ಟ್ರಿಪ್ ಎಲ್ಲ ಪ್ಲಾನ್ ಮಾಡಿ ನಮ್ಮ ಇಲ್ಲಿಗೆ ಕರ್ಕೊಂಡು ಬಂದಿದ್ದು. ಸೊ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಮೆಮೊರೀಸ್ ಅಂಡ್ ಟ್ರಿಪ್. ಅವರೇ ನಿಮಗೆ ಹೇಗಿತ್ತು? ನನಗೆ ತುಂಬ ಸರ್ಪ್ರೈಸಿಂಗ್ ಆಗಿತ್ತು. ನಾನು ನನ್ನ ಗಂಡನೇ ಪ್ಲಾನರ್ ಆಗಿರೋದು. ನಾನು ಏನು ತಲೆ ಕೆಡಿಸ್ಕೊಂಡಿಲ್ಲ. ಲಾಸ್ಟಿಗೆ ಹೊರಡೋ ನೈಟ್ ಕೇಳಿದೆ ಯಾವ್ಯಾವ ಪ್ಲೇಸು ಯಾವ್ಯಾವ ಥರ ಅಂತ. ಅವ್ರು ಕುತ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ರು. 10% ಅರ್ಥ ಆಯಿತು. ಬಟ್ಟೆ ಇಟ್ಕೊಂಡ್ಬಂದೆ, 1-2 ಎಕ್ಸ್ಟ್ರಾನೇ ಇಟ್ಕೊಂಡ್ಬಂದೆ. ಸೊ ನನ್ನ ಸಜೆಷನ್ನೇ ಟ್ರಿಪ್ ಹೋಗುವಾಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ, ಕ್ಯಾಶುವಲ್ ಬಟ್ಟೆ ಇಟ್ಕೊಂಡ್ಬನ್ನಿ. ಮಣ್ಣಂಗೂ ಹೇಳಿ ಹಂಗೆ ಹೊಸಿ ಈ ಪ್ಲಾನ್ನ. ವಿಡಿಯೋ ನೋಡ್ತಾರಲ್ಲ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಟ್ರಿಪ್ ಸೂಪರ್ ಆಗಿತ್ತು. ಎಲ್ಲ ಚೆನ್ನಾಗಿದ್ದೀವಿ. ತುಂಬ ಸ್ವಲ್ಪ ಇವ್ರು ಇವಾಗ ಪೇಷಂಟ್ ಆಗ್ತಿದ್ದಾರೆ. ಪೇಷಂಟ್ ಆಗ್ತಿದ್ದೀವಿ. ಸ್ವಲ್ಪ ಎಲ್ಲ ಚೆನ್ನಾಗಿದ್ದೀವಿ. ಎಲ್ಲ ಬಾಂಡಿಂಗ್ ಚೆನ್ನಾಗಿದೆ. ಎಲ್ಲ ಹಿಂಗೆ ಟ್ರಿಪ್ನ ಮುಂದೆ ಪ್ಲಾನ್ ಮಾಡಿ ಹೋಗ್ತಾ ಇರೋಣ. ಇರಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಭಾಷಣ. ಹೆಂಗಿತ್ತು ನಿಮಗೆ ಟ್ರಿಪ್? It was a quite memorable trip. We enjoyed a lot, especially the boat house. The experience ನಾವು ಮಾಡಿರಲಿಲ್ಲ. ತುಂಬ ಚೆನ್ನಾಗಾಯಿತು. ಇಸ್ ದ ಒನ್ ಥಿಂಗ್. ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಳೆ ಬಂದಿದ್ದು ಎಲ್ಲ ಲೈಕ್ ಇಟ್ ವಾಸ್ ವೆರಿ ಗುಡ್ ಮೂಮೆಂಟ್. ನಾನು ಆ್ಯಕ್ಚುಲಿ ಮಳೆಗೆ ವೆಯ್ಟ್ ಮಾಡ್ತಾ ಇದ್ದೆ. ಓನ್ಲಿ ಥಿಂಗ್ ಈಸ್ ವೆದರ್ ಒಂದು ನಮಗೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು. ಬಟ್ ಅದು ಇವತ್ತು ಮಾತ್ರ ಚೆನ್ನಾಗಾಯ್ತು. ಅದು ಇವತ್ತು ಮಾತ್ರ. ಅದು ಆ್ಯಕ್ಚುಲಿ ಬೋಟಲ್ಲಿ ಹೋಗಿದಾಗ ಅಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತು. ಥ್ಯಾಂಕ್ಸ್ ಟು ಗಿರೀಶ್, ಹಿ ಪ್ಲಾನ್ಡ್ ಎವ್ರಿಥಿಂಗ್. ಅದರ್ವೈಸ್ ನಾವು ಡೆಫಿನೆಟ್ಲಿ ಪ್ಲಾನ್ ಮಾಡ್ತಿರ್ಲಿಲ್ಲ. ಬಿಕಾಸ್ ವಿ ಡಿಡಂಟ್ ನೋ. ಎಕ್ಸಾಕ್ಟ್ಲಿ. ಸೊ ಆ್ಯಂಡ್ ಇಟ್ ವಾಸ್ ಅ ವೆರಿ ಬಜೆಟೆಡ್ ಟ್ರಿಪ್ ಆಸ್ ವೆಲ್. ಟೋಟಲ್ ಎಷ್ಟಾಗ್ಬೋದು ಈ ಟ್ರಿಪ್ನ ಮುಗಿಸೋ ಅಷ್ಟರಲ್ಲಿ? ಓಕೆ, ಅಪ್ರಾಕ್ಸಿಮೇಟ್ಲಿ 120. ನೋ ಲೈಕ್ ಕಪಲ್ಸ್ಗೆ ಎಷ್ಟಾಗ್ಬೋದು? ನೋಡಿ, 10K ಅಲ್ಲಿ 2 days ಟ್ರಿಪ್ ನ ಮುಗಿಸಿದೀವಿ. ಪ್ಲಸ್ ಫುಡ್, ಬೋಟ್ ಹೌಸ್, ಮತ್ತೆ ಟ್ರಾವೆಲಿಂಗು, ಮತ್ತೆ ಮೆಮೊರೀಸು. 10,000 ಗಿಂತ ಲಾಟ್ ಆಫ್ ಮೆಮೊರೀಸ್ ಇದೆ. ಎಲ್ಲರ ಮುಖದಲ್ಲೂ ಸ್ಮೈಲ್ ಇದೆ. ಸೊ ನಾವು ಇವಾಗ ಎಲ್ಲರೂ ಮಲ್ಕೊಂತೀವಿ. ಅವಸ್ತ ಜೋಶ್ ಮಲ್ಕೊಳಕ್ಕೆ. ಸೊ ಎಲ್ಲ ಮಲ್ಕೊಂಡು ಬೆಳಿಗ್ಗೆ ಆ್ಯಕ್ಚುಲಿ ನಾವು ಹಾಸನಲ್ಲಿ ಇಳಿದು ಬ್ಯಾಂಗ್ಳೂರು 8:30ಗೆ ರೀಚ್ ಆಗ್ತೀವಿ. ಅಲ್ಲಿಂದ ನಾನು ವಿಶ್ವ ಹಾಸನಿಗೆ ಟ್ರಾವೆಲ್ ಮಾಡಬೇಕು. ಆವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಟಾಟಾ, ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಆಲ್ಮೋಸ್ಟ್ 6:30 ಆಗಿದೆ. ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ವೈಟ್ ಫೀಲ್ಡಲ್ಲಿ ಇದ್ದೀವಿ. ನಿದ್ದೆನೇ ಬಂದಿರೋದು. ಫುಲ್ಲು ಚಳಿ. ಸೊ ಅಲ್ಲಿ ಮೆಜೆಸ್ಟಿಕ್ಕಲ್ಲಿ ಇದ್ದು ಏನಾದರೂ
ನಮ್ಮ ಬೆಂಗಳೂರಿಗೆ ಬಂದು ಇಳಿದಿದ್ದೇವೆ. ಈ ಮೆಜೆಸ್ಟಿಕ್ಕಲ್ಲಿ ಎಲ್ಲೋ ಹೋಗೋದು ಗೊತ್ತಾಗ್ತಾ ಇಲ್ಲ. ಹುಡ್ಕೊಂಡು ಹೋಗಿ ಮೆಜೆಸ್ಟಿಕ್ಕಲ್ಲಿ ಬಿಟ್ಬಿಟ್ಟು ಹೋಗ್ತಾ ಇದೀವಿ. ಬಾಯ್ ಬಾಯ್. ನಾವು ಬಸ್ ಸ್ಟಾಪಿಗೆ ಹೋಗಬೇಕು, ಹಾಸನ್ ಬಸ್ ಸ್ಟಾಪಿಗೆ. ಫೈನಲಿ ಇವಾಗ ಹಾಸನ್ ಬಸ್ಸಲ್ಲಿ ಇದ್ದೀವಿ, ನಾನ್ ಸ್ಟಾಪ್. ಆ್ಯಂಡ್ ತಿಂದು ಪಾರ್ಸಲ್ ತೊಗೊಂಡಿದ್ದೀವಿ ಅಂತ ತಿನ್ನೋಕ್ಕಾಗಿಲ್ಲ. ನಾನು ಮಸಾಲೆ ದೋಸೆ ತಿನ್ನೋಣ ಅಂದ್ಕೊಂಡೆ, ಪಾರ್ಸಲ್ ಅಂದ ತಕ್ಷಣ ನಾನು ಅದಕ್ಕೆ. ಸೊ ಗೈಸ್ ಫೈನಲಿ ವಿ ಆರ್ ಇನ್ ನಮ್ಮ ಹಾಸನ. ಬಸ್ಸಿಂದ ಬಂದು ಅಲ್ಲಿಂದ ಆಂಟಿ ಮನೆಗೆ ಬಂದು ಅಲ್ಲಿ ಕಾರ್ ತೊಗೊಂಡು ಇವಾಗ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಯಾಕಂತಂದರೆ ಸಿಹಿ ಅಮ್ಮ ಮನೇಲಿದ್ದಾಳೆ, ಅವಳನ್ನ ಕರ್ಕೊಂಡು ಅಗೇನ್ ಹಾಸನಿಗೆ ಬಂದು ಈವ್ನಿಂಗ್ ಬ್ಯಾಂಗ್ಳೂರಿಗೆ ಹೊರಡಬೇಕು. ಸೊ ಇಷ್ಟೇ ಗಾಯ್ಸ್. ಫುಲ್ಲು ನಮ್ಮ ಹಾಸನ ಬಿಸಿಲಿಗೂ ಅಲ್ಲಿ ಬಿಸಿಲಿಗೂ ತುಂಬ ವ್ಯತ್ಯಾಸ ಇದೆ ಗುರು. ಸುಡುತ್ತೆ, ಅಲ್ಲಿ ಬಿಸಿಲು ಸುಡುತ್ತೆ. ಚೆನ್ನಾಗಿತ್ತು, ಮತ್ತು ಟ್ರಿಪ್ ಎಲ್ಲ ಆಸಮ್ ಆಗಿತ್ತು. ಇವಾಗ ಮನೆಗೆ ಹೋಗಿ ರೆಸ್ಟ್ ಮಾಡೋದೆ. ನೀವೇನೇ ಹೇಳೋದು ನೋಡಿ, ಈ ಥರ ನಮ್ಮ ಕಾರಲ್ಲಿ ಹೋಗೋದೇ ನಮಗೆ ಎ ಸಿ ಇರುತ್ತಲ್ಲ. ಎ ಸಿ ಪ್ರಶ್ನೆ ಒಂದೇ ಅಲ್ಲ. ಆ್ಯಂಡ್ ಸಿಹಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅಂದರೆ ಸ್ವಲ್ಪ ಕೆಮ್ಮಿತ್ತು. ಬಟ್ ಅದು ತುಂಬ ದಿನ ಆಗ್ತಾ ಅವಳಿಗೆ ಜಾಸ್ತಿ ಕಫ ಆಗಿಬಿಟ್ಟಿತ್ತು ಪಾಪ. ಸೊ ಹಾಗಾಗಿ ಅವಳಿಗೆ ಮೆಬಿಲೈಸೇಷನ್ ಮಾಡ್ತಾಯಿದ್ದೀವಿ. ಮೆಬಿಲೈಸೇಷನ್ ಮಾಡಬೇಕಾದ್ರೆ ತುಂಬ ಬೇಜಾರಾಗ್ತಾಯಿತ್ತು. ಯಾಕಂತಂದರೆ ಫಾರ್ ದ ಫಸ್ಟ್ ಟೈಮ್ ಅವಳು ಹುಟ್ಟಿದಾಗಿಂದ ಅವಳಿಗೆ ಕೆಮ್ಮು ಆ ಥರ ಏನೂ ಆಗೇ ಇಲ್ಲ. ಸೊ ಅದಕ್ಕೋಸ್ಕರ ವಿಶ್ವ ಮೆಬಿಲೈಸೇಷನ್ ಮಾಡ್ತಾಯಿದ್ದಾರೆ ಇಲ್ಲಿ. ಹಾಯ್. ಸೊ ಫೈನಲಿ ಅವತ್ತು ಸಿಹಿಯಾರ್ ಅಮ್ಮ ಮನೆಯಿಂದ ಇವಾಗ ಹಾಸನ್ಗೆ ಹೋಗ್ತಾ ಇದ್ದೀವಿ. ಸಿಹಿ ಸೆ ಲವ್ ಯು. ಅತ್ತೆ ಮನೆಗೆ ಹೋಗಿ ಅಲ್ಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇವತ್ತು ನೈಟ್ ಬ್ಯಾಂಗ್ಳೂರಿಗೆ ಹೊರಡ್ತೀವಿ. ಸೊ ಇಷ್ಟೇ ಗೈಸ್. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಬಾಯ್ ಬಾಯ್. ಸೀಸೆ ಟಾಟಾ ಟಾಟಾ. ಸಿಹಿಗೆ ಎಲ್ಲರೂ ಬಾಯ್ ಮಾಡ್ತಾ ಇದ್ದಾರೆ. ಸಿಹಿ ಬಾಯ್ 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 ಬಾಯ್. ಸಿಹಿ ಇಷ್ಟು ಜನ ನಮ್ಮನ್ನ ಸೆಂಡ್ ಆಫ್ ಮಾಡಿ ಕಳಿಸ್ತಾ ಇದ್ದಾರೆ. ಹೋಗ್ಬೋದಾ?